ಥಿಯರಿ ಪೇಪರಿಂದ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ನಲ್ಲಿ ಬರೋ ಇಂಪಾರ್ಟೆಂಟ್ ಫಾರ್ಮುಲಾಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ರಿಲೇಟೆಡ್ಡು ಫಾರ್ಮುಲಾಸ್ ಏನೇನು ಬರುತ್ತೆ ಅಂತ ಮಾಡಿದ್ದೆ. ಸೊ ಅದು ಕಂಟಿನ್ಯೂಯೇಷನ್ ಆಫ್ ದಟ್ ವಿಡಿಯೋ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫ್ರಮ್ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ಇನ್ ಒನ್ ಶಾಟ್. ಸೊ ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿನಲ್ಲಿ ಆಲ್ಮೋಸ್ಟ್ ಒಂದು 2-3 ಕ್ವೆಶನ್ಸ್ ಆದ್ರೂ ಫಾರ್ಮುಲಾಸ್ ರಿಲೇಟೆಡ್ಡೇ ಬಂದಿದೆ. ಸೊ ಹಾಗಾಗಿ ಫಾರ್ಮುಲಾಸ್ ಗೊತ್ತಿದ್ದರೆ ಇದರಲ್ಲಿ ಕ್ವೆಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ. ಫಾರ್ಮುಲಾಸ್ದು ಇದು ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ದು ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಆ್ಯಂಡ್ ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ, ಪಾಯಿಂಟ್ಸ್ ಇದೆ, ಅದನ್ನು ನೋಟ್ ಡೌನ್ ಮಾಡಿಕೊಂಡ್ರೆ ನಿಮಗೆ ರಿವಿಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಫಾರ್ಮುಲಾ ಬುಕ್ ಮಾಡ್ಕೊಳ್ರಿ ಅಂತ ಹೇಳಿದ್ದೆ. ಸೊ ಆ ಫಾರ್ಮುಲಾ ಬುಕ್ನಲ್ಲಿ ಈ ವಿಡಿಯೋದು ಮತ್ತು ಲಾಸ್ಟ್ ವಿಡಿಯೋದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ದು ಏನು ಫಾರ್ಮುಲಾಸ್ ಮಾಡಿದ್ದೆ ಆ ಫಾರ್ಮುಲಾಸು ಪ್ಲಸ್ ಇದು ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ದು ಫಾರ್ಮುಲಾಸು ಎರಡೂ ನೀವು ಫಾರ್ಮುಲಾ ಬುಕ್ಕಲ್ಲಿ ಡೈರೆಕ್ಟಾಗಿ ಬರ್ಕೋಬೋದು. ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫ್ರಮ್ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ಇನ್ ಒನ್ ಶಾಟ್. ಸೊ ಫಾರ್ಮುಲಾ ಫ್ರಮ್ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ನಲ್ಲಿ ಫಸ್ಟ್ ಏನು ಗೊತ್ತಿರಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ದ ಟೆಸ್ಟ್ ಚಾರ್ಜ್ Q0 ಮೂವಿಂಗ್ ವಿತ್ ಅ ವೆಲಾಸಿಟಿ V ಪ್ಯಾರಲಲ್ ಟು a current I at a distance d experiences a force perpendicular to its own velocity. So that is given by Fm is equals to Q0 into V cross B. ಸೊ ಇಲ್ಲಿ ಯಾವುದಾದ್ರೂ ಒಂದು ಚಾರ್ಜು, ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇರುತ್ತೆ ಅಂತ ಆದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ನೀವು ಎಲೆಕ್ಟ್ರಾನ್ ಅಥವಾ ಯಾವುದೋ ಒಂದು ಚಾರ್ಜ್ನ ಮೂವ್ ಮಾಡ್ತಾ ಇರ್ತೀರ. ಸೊ ಯು ಆರ್ ಜಸ್ಟ್ ಪುಷಿಂಗ್ ಒಂದು ಎಲೆಕ್ಟ್ರಾನ್ ಅಥವಾ ಯಾವುದೋ ಒಂದು ಚಾರ್ಜ್ನ ಹಿಂಗೆ ಒಳಗಡೆ ಪಾಸ್ ಮಾಡಿದಾಗ ಏನಾಗುತ್ತೆ, ದ್ಯಾಟ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಸೊ ಆ ಫೋರ್ಸ್ನ ಏನು ಅಂತ ಬರೀತೀರಿ, Fm is equals to Q0 into V cross B, ವೇರ್ V ಅಂದರೆ ಏನು, ವೆಲಾಸಿಟಿ ಆಫ್ ದಟ್ ಚಾರ್ಜ್, Q ಅಂದರೆ ಚಾರ್ಜ್ ಆಫ್ ದಟ್ ಎಲೆಕ್ಟ್ರಾನ್ ಆರ್ ಪ್ರೋಟಾನ್ ಏನಿರುತ್ತೆ ಅದು, B ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಕರಿತೀವಿ. ನಾವು ಯೂನಿಟ್ ಆಫ್ B ಏನು ಬರುತ್ತೆ, F ಡಿವೈಡೆಡ್ ಬೈ Q0 V ಅಂತ ಬರೀತೀರಿ. ಸೊ F ಡಿವೈಡೆಡ್ ಬೈ Q0 V ಅಂದರೆ ಎಫ್ದು ನಮ್ಗೆ ಗೊತ್ತಿರೋ ಹಾಗೆ ಎಫ್ದು ಫೋರ್ಸ್ SI ಯೂನಿಟ್ ಏನು, ನ್ಯೂಟನ್ನು. ಸೊ ನ್ಯೂಟನ್ ಅಂತ ಅಂದರೆ, ಆ್ಯಂಡ್ SI ಯೂನಿಟ್ ಆಫ್ ಚಾರ್ಜ್ ಏನು, ಕೂಲಂಬ್, ಆ್ಯಂಡ್ SI ಯೂನಿಟ್ ಆಫ್ ವೆಲಾಸಿಟಿ ಏನು, ಮೀಟರ್ ಪರ್ ಸೆಕೆಂಡ್. ಸೊ ಅದೆಲ್ಲನೂ ಕಂಬೈನ್ ಮಾಡಿದ್ರೆ ಇಲ್ಲಿ ಕೂಲಂಬ್ ಪರ್ ಸೆಕೆಂಡ್ ಅಂತ ಇರೋದನ್ನು ನಾವು ಆ್ಯಂಪೇರ್ ಅಂತ ಬರ್ಕೊತೀವಿ. ಸೊ ನ್ಯೂಟನ್ ಪರ್ ಆ್ಯಂಪೇರ್ ಮೀಟರ್ ಅಂತ ಬರೆದ್ರೆ ಇದನ್ನು ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿಕೊಂಡ್ರೆ ನ್ಯೂಟನ್ ಪರ್ ಆ್ಯಂಪೇರ್ ಪರ್ ಮೀಟರ್ ಅಂತ ಬರಿತೀರಿ. ಸೊ ಅದನ್ನು ಏನಂತ ಬರಿತೀವಿ, ಟೆಸ್ಲಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ದು SI ಯೂನಿಟ್ ಏನು, ಟೆಸ್ಲಾ. ಸೊ ಇದರದ್ದು ಡೈಮೆನ್ಷನಲ್ ಫಾರ್ಮುಲಾದಲ್ಲಿ ಈ ರೀತಿ ಬರುತ್ತೆ, ನ್ಯೂಟನ್ ಪರ್ ಆ್ಯಂಪೇರ್ ಪರ್ ಮೀಟರ್ ಅಂತ ಹೇಳಿ. ದೆನ್ ನೆಕ್ಸ್ಟ್ ಒನ್, ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕರೆಂಟ್ ಎಲಿಮೆಂಟ್. ಸೊ ಇಲ್ಲಿ ನಾನೇನು ಹೇಳಿದೆ, ಜಸ್ಟ್ ಒಂದು ಚಾರ್ಜ್ ಈಸ್ ಮೂವಿಂಗ್ ಅಂತ ಹೇಳಿದೆ, ಒಂದು ಚಾರ್ಜ್ ಇಸ್ ಮೂವಿಂಗ್. ಬಟ್ ಈ ಫಿಗರ್ನಲ್ಲಿ ಏನಿದೆ, ಕರೆಂಟ್ ಎಲಿಮೆಂಟ್ ಅಂತ ಕೊಟ್ಟಿದ್ದೀನಿ ನಾನು. ಸೊ ಕರೆಂಟ್ ಎಲಿಮೆಂಟ್ ಅಂತ ಬರ್ತಿದ್ದೀನಿ. ಕರೆಂಟ್ ಎಲಿಮೆಂಟ್ ಅಂದರೆ ಸಪೋಸ್ ಯು ಆರ್ ಟೇಕಿಂಗ್ ಅ ವೈರ್. ಸೊ ಲಾಂಗ್ ವೈರ್ ತೊಗೊತೀರಿ, ಅದರೊಳಗಡೆ ಏನು ಚಾರ್ಜಸ್ ಮೂವ್ ಆಗ್ತಾ ಇರುತ್ತೆ. ಸೊ ಆ ಚಾರ್ಜಸ್ ಮೂವ್ ಆಗ್ತಾ ಇದೆ ಅಂದರೆ ಮೂಮೆಂಟ್ ಆಫ್ ದ ಚಾರ್ಜಸ್ ಟೇಕನ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಟೇಕನ್ ಅಲಾಂಗ್ ವೈ ಆ್ಯಕ್ಸಸ್. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತು ಆ್ಯಂಡ್ ಇದು ವೈರ್ ದಟ್ ಈಸ್ ಪ್ಲೇಸ್ಡ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್ ಅಂತ ಬರಿತೀನಿ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗುತ್ತೆ ಆನ್ ಚಾರ್ಜ್ ಕ್ಯಾರಿಯರ್, ಸೊ ದಟ್ ಈಸ್ ಗಿವನ್ ಬೈ Fm is equals to Q into V cross B ಅಂತ ಬರಿತೀರಿ. ಸೊ ಇಲ್ಲಿ Q into V cross B ಅಂತ, ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಈಚ್ ಚಾರ್ಜ್ ಕ್ಯಾರಿಯರ್ನ ಏನಂತ ಬರಿತೀವಿ, Fm is equals to Q into V cross B ಅಂತ ಬರಿತೀವಿ. ಸೊ ಇಲ್ಲಿ DF ಅಂತ ತಗೊಂಡಾಗ, ಸೊ DF ಅಂದರೆ ನೆಟ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ತಗೊಂಡಾಗ, ಸೊ ದಟ್ ಈಸ್ ಗಿವನ್ ಬೈ NdV Q into V cross B ಅಂತ ಬರಿತೀವಿ, V cross B. ಸೊ ಇಲ್ಲಿ NdV ಅಂತ ಬರಿತೀನಿ ನಾನು. NdV ಅಂದರೆ ಏನು, ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಇನ್ ದ ವಾಲ್ಯೂಮ್, ಟೋಟಲ್ ವಾಲ್ಯೂಮ್. ಸೊ ಟೋಟಲ್ ವಾಲ್ಯೂಮ್ನಲ್ಲಿ ಎಷ್ಟು ಚಾರ್ಜ್ ಕ್ಯಾರಿಯರ್ಸ್ ಇದೆ ಅಂತಂದರೆ ಅಂತ NdV ಅಂತ ಬರಿತೀವಿ. ಸೊ ಇದರಲ್ಲಿ DVನ ನಾವು ಏನಂತ ಬರಿಬೋದು, DV ಕ್ಯಾನ್ ಬಿ ರಿಟನ್ ಆಸ್ A ಇಂಟು DL ಅಂತ ಬರಿಬೋದು, ಏರಿಯಾ ಇಂಟು ಲೆಂತ್. ಸೊ ಏರಿಯಾ ಇಂಟು ಲೆಂತ್ ಅಂದಾಗ DF ಏನಾಗುತ್ತೆ ಆವಾಗ, NADL Q ಇಂಟು V ಕ್ರಾಸ್ B ಆಗುತ್ತೆ, V ಕ್ರಾಸ್ B. ಈ DLನ ADL, ಸೊ ಇಲ್ಲಿ N ಮತ್ತು Q ಅಂತ ಇದೆ. ಸೊ N Qನ ನಾವು ಏನಂತ ಬರಿಬೋದು,
ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಕರೆಂಟ್ ಡೆನ್ಸಿಟಿ ಅಂತ ಬರೀಬೋದು. ಸೊ ಕರೆಂಟ್ ಡೆನ್ಸಿಟಿ ಅಂದಾಗ ಅವಾಗ ಏನಾಗುತ್ತೆ, ಡಿ ಎಫ್ ಇಸ್ ಈಕ್ವಲ್ಸ್ ಟು ಎ ಡಾಟ್ ಡಿ ಎಲ್ ಇಂಟು ಜೆ ಕ್ರಾಸ್ ಬಿ ಆಗುತ್ತೆ. ಸೊ ಇದು ಒಂದು ನೆಟ್ ಫೋರ್ಸ್ ಆನ್ ಕರೆಂಟ್ ಎಲಿಮೆಂಟ್ ಅಂತ ಬರಿತೀವಿ. ಸೊ ಕರೆಂಟ್ ಡೆನ್ಸಿಟಿ ಬಿಟ್ಟು ನಾವು ಇನ್ ಕೇಸ್ ಐ ಜೆ ಇಸ್ ಈಕ್ವಲ್ಸ್ ಟು ಕರೆಂಟ್ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಎನ್ ಕ್ಯೂ ವಿ ಅಂತ ತೊಗೊಂಡ್ರೆ ಆವಾಗ ಐ ವ್ಯಾಲ್ಯೂ ಏನಾಗುತ್ತೆ, ಎ ಇಂಟು ಡಿ ಎಲ್ ಆಗುತ್ತೆ. ಸೊ ಆವಾಗ ನಮಗೆ ಫೈನಲಿ ಏನು ಬರುತ್ತೆ, ಡಿ ಎಫ್ ವ್ಯಾಲ್ಯೂ ಏನಾಗುತ್ತೆ, ಡಿ ಎಫ್ ಇಸ್ ಈಕ್ವಲ್ಸ್ ಟು ಐ ಇಂಟು ಡಿ ಎಲ್ ಕ್ರಾಸ್ ಬಿ ಆಗುತ್ತೆ. ಸೊ ಇದು ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕರೆಂಟ್ ಎಲಿಮೆಂಟ್ ಅಂತ ಬರಿತೀವಿ. ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕರೆಂಟ್ ಎಲಿಮೆಂಟ್ ಇಸ್ ಗಿವನ್ ಬೈ ಡಿ ಎಫ್ ಇಸ್ ಈಕ್ವಲ್ಸ್ ಟು ಐ ಇಂಟು ಡಿ ಎಲ್ ಕ್ರಾಸ್ ಬಿ ಅಂತ ಬರಿತೀವಿ. ಸೊ ಅದು ಈಕ್ವೇಷನ್ ಇಲ್ಲಿದೆ, ಡಿ ಎಫ್ ಇಸ್ ಈಕ್ವಲ್ಸ್ ಟು ಐ ಇಂಟು ಡಿ ಎಲ್ ಕ್ರಾಸ್ ಬಿ. ಸೊ ಇದು ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕರೆಂಟ್ ಎಲಿಮೆಂಟ್. ಕರೆಂಟ್ ಎಲಿಮೆಂಟ್ ಬಂದಾಗ ಡಿ ಎಲ್ ಕ್ರಾಸ್ ಬಿ ಬರುತ್ತೆ, ಐ ಇಂಟು ಡಿ ಎಲ್ ಕ್ರಾಸ್ ಬಿ ಬರುತ್ತೆ. ಜಸ್ಟ್ ಚಾರ್ಜ್ ಬಂದಾಗ ಕ್ಯೂ ನಾಟ್ ಇಂಟು ವಿ ಕ್ರಾಸ್ ಬಿ ಬರುತ್ತೆ. ಸೊ ಇದು ನೆನ್ಪಿಟ್ಕೋಬೇಕು. ದೆನ್ ನೆಕ್ಸ್ಟ್ ಒನ್ ಏನು, ಬಯೋಟ್-ಸವರ್ಟ್ ಲಾ. ಸೊ ಬಯೋಟ್-ಸವರ್ಟ್ ಲಾ ಬಗ್ಗೆ ಕ್ವೆಶನ್ನು ಕೇಳಿದ್ದಾರೆ, ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ. ಸೊ ಬಯೋಟ್-ಸವರ್ಟ್ ಲಾ ಫಾರ್ಮುಲಾಸ್ ಕೊಟ್ಬಿಟ್ಟು ಐಡೆಂಟಿಫೈ ದ ಕರೆಕ್ಟ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಸೊ ಈ ಬಯೋಟ್-ಸವರ್ಟ್ ಲಾ ನೀವು ಸೆಕೆಂಡ್ ಪಿ ಯುನಲ್ಲಿ ಓದಿರ್ತೀರಿ. ಸೊ ಅಷ್ಟು ಡೈರೆಕ್ಟಾಗಿ ಕ್ವೆಶನ್ ಬರುತ್ತೆ ಅಂತ ಅಂದರೆ ಯೋಚನೆ ಮಾಡಲಾರ್ದಂಗೆ ಜಸ್ಟ್ ನಿಮಗೆ ಬಯೋಟ್-ಸವರ್ಟ್ ಲಾ ಬಗ್ಗೆ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ನೀವು ಅದರದ್ದು ಆನ್ಸರ್ ಮಾಡ್ಬೋದು. ಸೊ ಅದಕ್ಕೆ ಈ ಬಯೋಟ್-ಸವರ್ಟ್ ಲಾ ಅದು ಫಾರ್ಮುಲಾನ ತಿಳ್ಕೊಬೇಕು. ವೆನ್ ಎವರ್ ಕರೆಂಟ್ ಇಸ್ ಪಾಸ್ಡ್ ಥ್ರೂ ಎ ಕಂಡಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೆಟಪ್. ಸೊ ಒಂದು ಕಂಡಕ್ಟರ್ ತೊಗೊಂಡಿದ್ದೀರಿ ಅಂದರೆ ಇದರಲ್ಲಿ ಕರೆಂಟ್ ಪಾಸ್ ಮಾಡಿದ್ದೀರಿ ಅಂದರೆ ಅರೌಂಡ್ ದಟ್ ಕಂಡಕ್ಟರ್ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೆಟಪ್. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಿರುತ್ತೆ ಅನ್ನೋದನ್ನು ನಾವು ಬಯೋಟ್-ಸವರ್ಟ್ ಲಾನಲ್ಲಿ ಬರಿತೀವಿ. ಸೊ ಬಯೋಟ್-ಸವರ್ಟ್ ಲಾನಲ್ಲಿ ಅಕಾರ್ಡಿಂಗ್ ಟು ಬಯೋಟ್-ಸವರ್ಟ್ ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ನ ಏನಂತ ಬರಿತೀರಿ, ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಡಿ ಬಿ is directly proportional to current flowing through the conductor, and it is directly proportional to the length of the conductor or current element, and it is directly proportional inversely proportional to the square of the distance ಅಂತ ಬರೀತೀರಿ. ಸೊ ಇದೆಲ್ಲನೂ ಕಂಬೈನ್ ಮಾಡಿದಾಗ ನಮಗೇನು ಸಿಗುತ್ತೆ, ಡಿ ಬಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಡಿ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಬರೀತೀರಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸೈನ್ ತೀಟಾ. ಸೊ ಸೈನ್ ತೀಟಾ ಅಂದರೆ ಈ ಸಪೋಸ್ ಇಲ್ಲಿ ನಾರ್ಮಲ್ ತೊಗೊಂಡಿದ್ರೆ ಅಂದರೆ ಇವೆರಡರ ಮಧ್ಯೆ ಬರೋದು ಆ್ಯಂಗಲ್ ಥೀಟಾ. ಸೊ ಥೀಟಾ ಆ್ಯಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಎಲಿಮೆಂಟ್ ಮತ್ತು ಲೈನಲ್ಲಿ ಜಾಯ್ನಿಂಗ್ ದ ಎಲಿಮೆಂಟ್ರಿ ಪಾರ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಬಯೋಟ್-ಸವರ್ಟ್ ಲಾ ಏನಾಗುತ್ತೆ, ನಮ್ಗೆ ಈಕ್ವೇಷನ್ ಏನು ಬರುತ್ತೆ, ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಬೈ 4 ಇಂಟಿಗ್ರೇಷನ್ ಆಫ್ ಡಿ ಎಲ್ ಕ್ರಾಸ್ ಆರ್ ಕ್ಯಾಪ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಬರಿತೀರಿ. ಅಥವಾ ಇದನ್ನು ಕೆ ವ್ಯಾಲ್ಯೂನ ಮ್ಯೂ ನಾಟ್ ಬೈ 4 ಅಂತ ಬರೆದ್ರೆ ದಟ್ ಈಸ್ ಐ ಡಿ ಎಲ್ ಸೈನ್ ತೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಬರೀತೀರಿ. ಸೊ ಇದು ಬಯೋಟ್-ಸವರ್ಟ್ ಲಾ. ಕೆ ವ್ಯಾಲ್ಯೂನು ಮ್ಯೂ ನಾಟ್ ಬೈ 4 ಆ್ಯಂಡ್ ದಟ್ಸ್ ವ್ಯಾಲ್ಯೂ ಇಸ್ 10⁻⁷ ವೆಬರ್ ಪರ್ ಆಂಪಿಯರ್ ಪರ್ ಮೀಟರ್ ಅಂತ ಬರಿತೀವಿ. ಸೊ ಇದು ಬಯೋಟ್-ಸವರ್ಟ್ ಲಾ ಅಂತ ಬರಿತೀರಿ. ಸೊ ಇದನ್ನು ಬಯೋಟ್-ಸವರ್ಟ್ ಲಾ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ಸಪೋಸ್ ಇಫ್ ವಿ ಆರ್ ಕನ್ಸಿಡರಿಂಗ್ ವಯರ್ನ ತೊಗೊಂಡಾಗ ವಯರ್ನಲ್ಲಿ ಏನಂತ ತೊಗೊತೀವಿ, ಮೂವಿಂಗ್ ಚಾರ್ಜ್ ವಿತ್ ವೆಲಾಸಿಟಿ ಇಸ್ ಗಿವನ್ ಬೈ. ಸೊ ಒಂದು ವಯರ್ದು ತೊಗೊಂಡ್ರೆ ವೆನ್ ಕೋಆರ್ಡಿನೇಟ್ಸ್ ಆರ್ ಗಿವನ್, ಸೊ ಇನ್ ಸಚ್ ಕೇಸ್ ಏನು ಮಾಡ್ತೀವಿ, ಸೊ ಇದಕ್ಕೆ ಅಟ್ ಪಾಯಿಂಟ್ ಬಿನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ಈ ಲೈನ್ ಜಾಯಿನ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ 2 ಆ್ಯಂಗಲ್ಸ್ ಬರುತ್ತೆ, ಒಂದು ಆಲ್ಫಾ ಇನ್ನೊಂದು ಬೀಟಾ. ಇಲ್ಲಿ θ1 ಆ್ಯಂಡ್ ದಿಸ್ ಇಸ್ θ2. ಸೊ ಇದು ನಾವು ವರ್ಟಿಕಲ್ ಕಾಂಪೊನೆಂಟ್ನ ಹೆಂಗೆ ಬರಿತೀವಿ, ಮ್ಯೂ ನಾಟ್ ಐ ಬೈ 4πr ಇಂಟು ಸೈನ್ θ1 ಪ್ಲಸ್ θ2 ಸೈನ್ θ2, ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು ಹಾರಿಸಾಂಟಲ್ ಕಾಂಪೊನೆಂಟ್ನ ಏನಂತ ಬರಿತೀವಿ, ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಬೈ 4πr ಇಂಟು ಕಾಸ್ ಆಲ್ಫಾ ಪ್ಲಸ್ ಕಾಸ್ ಬೀಟಾ. ಸೊ ಇದು ಏನು ಮೂವಿಂಗ್ ಚಾರ್ಜ್ ವಿತ್ ವೆಲಾಸಿಟಿ ಇದ್ದಾಗ, ಸೊ ಬಿ ವ್ಯಾಲ್ಯೂನ ಹೆಂಗೆ ಬರಿತೀವಿ ಇದನ್ನು ಕನ್ಸಿಡರ್ ಮಾಡಬೇಕು. ಸೊ ಇದು 2 ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ಹೇಳ್ತೀನಿ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಯಿಂಗ್ ರಿಂಗ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಯಿಂಗ್ ರಿಂಗ್ ಹೆಂಗೆ ಬರುತ್ತೆ, ಸೊ ದಟ್ ಈಸ್ ಗಿವನ್ ಬೈ ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಎಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹೋಲ್ ಪವರ್ 3/2. ಸೊ ಇದ್ರದ್ದು ಡಿರೈವೇಷನ್ ನಿಮಗೆ ಸೆಕೆಂಡ್ ಪಿ ಯುನಲ್ಲಿ ಸಿಗುತ್ತೆ. ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಅಂಥೇಳಿ, ಸರ್ಕ್ಯುಲರ್ ಕಾಯಿಲ್ ಅಂಥೇಳಿ. ಸೊ ಇದು
ಈ ರಿಲೇಷನು μ0I L² ಡಿವೈಡೆಡ್ ಬೈ 2 ಇಂಟು L² ಪ್ಲಸ್ R² ಹೋಲ್ ಪವರ್ 3/2. ಆ್ಯಂಡ್ ಸಪೋಸ್ ಇಫ್ ಇದು ಒಂದು ಕಾಯಿಲ್ ಇದೆ, ಈ ಒಂದು ಕಾಯಿಲ್ ಬದಲು ಎನ್ ಕಾಯಿಲ್ಸ್ ಇತ್ತು ಅಂದರೆ, ಈ ರೀತಿ ಎನ್ ಕಾಯಿಲ್ಸ್ ಇತ್ತು ಅಂದರೆ ಅದನ್ನೇನಂತ ಬರೀತೀರಿ, B = N ಇಂಟು N μ0I L² ಡಿವೈಡೆಡ್ ಬೈ 2 ಇಂಟು L² ಪ್ಲಸ್ R² ಹೋಲ್ ಪವರ್ 3/2. ಸೊ ಇದಕ್ಕೆ ಏನು ಜಸ್ಟ್ ಎನ್ ಮಲ್ಟಿಪ್ಲೈ ಮಾಡಿರೋದಷ್ಟೇ. ದೆನ್ ನೆಕ್ಸ್ಟ್ ಒನ್ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್ ಇನ್ ಬಿಟ್ವೀನ್ ದ ರಿಂಗ್ಸ್ ಅಟ್ ದ ಡಿಸ್ಟೆನ್ಸ್ ಆಫ್ A = R/2. ಸೊ ಸಪೋಸ್ ನೀವು 2 ರಿಂಗ್ಸ್ ತೊಗೊಂಡ್ರಿ, 2 ರಿಂಗ್ಸ್ನಲ್ಲಿ ಸೇಮ್ ಕರೆಂಟ್ ಪಾಸ್ ಆಗ್ತಾ ಇದೆ ಅಂದರೆ ಆ 2 ರಿಂಗ್ಸ್ ಮಧ್ಯೆ ಏನಿದೆ ಪಾಯಿಂಟು, ಈ ಪಾಯಿಂಟ್ನಲ್ಲಿ ಏನಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ವಿಲ್ ಬಿ ಸೇಮ್. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಸೇಮ್ ಇರೋ ಪಾಯಿಂಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೊ ದಟ್ ಈಸ್ A = R/2 ಅಂತ ಹೇಳ್ತೀವಿ. ದೆನ್ ಸಾಲಿಡ್ ಸಿಲಿಂಡರ್ ತೊಗೊಂಡ್ರೆ, ಸಪೋಸ್ ಸಾಲಿಡ್ ಸಿಲಿಂಡರ್ ಅಂದರೆ ಇವಾಗ ಕಂಪ್ಲೀಟಾಗಿ ಏನು ವಯರ್ ಅಂತ ಅನ್ಕೊತೀವಿ ನಾವು. ಸೊ ವಯರ್ನ ಸಾಲಿಡ್ ಸಿಲಿಂಡರ್ ಅಂತ ಹೇಳ್ತೀವಿ. ಸೊ ವಯರ್ಸ್ ಆರ್ ಸಿಲಿಂಡ್ರಿಕಲ್ ಇನ್ ಶೇಪ್ ಅಂತ ಹೇಳೋದಕ್ಕೆ ವಯರ್ನ ಸಾಲಿಡ್ ಸಿಲಿಂಡರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಟ್ ವಯರ್ ಇಸ್ ಗಿವನ್ ಬೈ B inside, that is magnetic field inside is given by μ0I R ಡಿವೈಡೆಡ್ ಬೈ 2πR. ಸೊ ಇಲ್ಲಿ ಏನಿದೆ, B ಏನಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R ಅಂತ ಬರೀತೀರಿ. ಹಿಯರ್ R is less than R ಅಂತ ಬರೀತೀರಿ. ಸೊ ಇದು ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್. ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ಏನು ಬರೀತೀರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ವಿಲ್ ಬಿ B out is equals to μ0I/2πR, P out that is inversely proportional to R and R is greater than R ಅಂತ ಬರೀತೀರಿ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್. ಸಪೋಸ್ ಇನ್ ಕೇಸ್ ಆಫ್ ಹಾಲೋ ಸಿಲಿಂಡರ್ ತೊಗೊಂಡಾಗ, ಹಾಲೋ ಸಿಲಿಂಡರ್ ಇದ್ದಾಗ, ಇನ್ ಕೇಸ್ ಆಫ್ ಹಾಲೋ ಸಿಲಿಂಡರ್ ದಟ್ ಈಸ್ ಚಾರ್ಜ್ ಫ್ಲೋ ಓನ್ಲಿ ಆನ್ ದ ಸರ್ಫೇಸ್. ನೀವು ಸಪೋಸ್ ಹಾಲೋ ಸಿಲಿಂಡರ್ ತೊಗೊಂಡಿದ್ದೀರಿ ಅಂದರೆ ಈ ಸಿಲಿಂಡರ್ ಮೇಲೆ ಬರೀ ಚಾರ್ಜು ಸರ್ಫೇಸ್ ಮೇಲೆ ಅಷ್ಟೇ ಇರುತ್ತೆ. ಸೊ ನೋ ಚಾರ್ಜ್ ಈಸ್ ರಿಸೈಡಿಂಗ್ ಇನ್ಸೈಡ್ ದಟ್. ನೋ ಚಾರ್ಜ್ ಈಸ್ ರಿಸೈಡಿಂಗ್ ಇನ್ಸೈಡ್ ದಿಸ್ ಹಾಲೋ ಸಿಲಿಂಡರ್ ಅಂದರೆ ಇನ್ಸೈಡ್ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ವಿಲ್ ಬಿ 0 ಆಗುತ್ತೆ. ಸೊ ಔಟ್ಸೈಡ್ ಏನು ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ಇಸ್ ಗಿವನ್ ಬೈ μ0I/2πR ಬರುತ್ತೆ. ಸೊ R ಇಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದಿಸ್ ಹಾಲೋ ಸಿಲಿಂಡರ್ ಅಂತ ಹೇಳ್ತೀವಿ. ಸೊ R is radius of cylinder and small r is point where magnetic field is to be determined. ಸೊ ಎಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡಬೇಕಂತೀವಿ ಅದು ಪಾಯಿಂಟ್ನ R ಅಂತ ತೊಗೊತೀವಿ. ದೆನ್ ನೆಕ್ಸ್ಟ್ ಒನ್ ಏನು, ಆಂಪಿಯರ್ ಸರ್ಕ್ಯೂಟಲ್ ಲಾ. ಸೊ ಆಂಪಿಯರ್ ಸರ್ಕ್ಯೂಟಲ್ ಲಾನ ಏನಂತ ಇದನ್ನು ಮಾಡ್ತೀವಿ, ಸೊ ಇಟ್ ಈಸ್ ದ ಕರೆಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಕ್ಲೋಸ್ ಲೂಪ್ ಇಸ್ ಗಿವನ್ ಬೈ μ0I ಟೈಮ್ಸ್ ಅಂತ ಹೇಳ್ತೀರಿ. ಸೊ ಅದನ್ನು ನಾವು ಏನಂತ ಬರಿಬೋದು, ಇಂಟಿಗ್ರೇಷನ್ ಆಫ್ B.dl is equals to μ0 ಇಂಟು ಕರೆಂಟ್ ಎನ್ಕ್ಲೋಸ್ಡ್ ಅಂತ ಬರಿತೀರಿ. ಸೊ ಅದನ್ನು ಇಂಟಿಗ್ರಲ್ ಫಾರ್ಮ್. ಸೊ ಕೇರ್ಫುಲ್ಲಾಗಿ ನೆನ್ಪಿಟ್ಕೊಂಡಿರಬೇಕು, ಇಂಟಿಗ್ರಲ್ ಫಾರ್ಮ್ಗೂ ಡಿಫ್ರೆನ್ಷಿಯಲ್ ಫಾರ್ಮ್ಗೂ ಏನು ಡಿಫ್ರೆನ್ಸು ಅಂತ ಹೇಳಿ. ಇಂಟಿಗ್ರಲ್ ಫಾರ್ಮ್ನಲ್ಲಿ ನಿಮಗೆ ಒಂದು ಇಂಟಿಗ್ರೇಷನ್ ಸಿಂಬಲ್ನಲ್ಲಿ ಬರುತ್ತೆ, ಡಿಫ್ರೆನ್ಷಿಯಲ್ ಫಾರ್ಮ್ನ ಅಂದರೆ ಡೆಲ್ ಅಂತ. ಸೊ ಡೆಲ್ ಆಪ್ರೇಟರ್ ಬಂದಿದೆ ಅಂದರೆ ಅದು ಡಿಫ್ರೆನ್ಷಿಯಲ್ ಅಂತ ಅನ್ಕೋಬೇಕು. ಸೊ ಡೆಲ್ ಆಪ್ರೇಟರ್ನ ಹೆಂಗೆ ಬರಿತೀವಿ, ಡೆಲ್ ಆಪ್ರೇಟರ್ ಅಂದರೆ I ಇಂಟು ∂x ಪ್ಲಸ್ J ಇಂಟು ∂y ಪ್ಲಸ್ K ಇಂಟು ∂z ಅಂತ ಬರೀತೀರಿ. K ಇಂಟು ∂z. ಸೊ ಈ ವ್ಯಾಲ್ಯೂ ಅಥವಾ ಡೆಲ್ ವ್ಯಾಲ್ಯೂ ಬಂದಿದೆ ಅಂದರೆ ಇಟ್ ಈಸ್ ಡಿಫ್ರೆನ್ಷಿಯಲ್ ಫಾರ್ಮ್ ಅಂತ ನೆನ್ಪಿಟ್ಕೋಬೇಕು. ಸೊ ಡಿಫ್ರೆನ್ಷಿಯಲ್ ಫಾರ್ಮ್ ಇಸ್ ಗಿವನ್ ಬೈ μ0J ಅಂತ ಹೇಳ್ತೀವಿ. ಇದು ಆಂಪಿಯರ್ ಸರ್ಕ್ಯೂಟಲ್ ಲಾ. ದೆನ್ ನೆಕ್ಸ್ಟ್ ಒನ್ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆಫ್ ಸಾಲೆನಾಯ್ಡ್. ಸೊ ಸಾಲೆನಾಯ್ಡ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಬರೀತೀರಿ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸಾಲೆನಾಯ್ಡು ದಟ್ ಈಸ್ ಗಿವನ್ ಬೈ B inside is equals to μ0Ni. ಸೊ ಇಲ್ಲಿ ಮಧ್ಯದಲ್ಲಿ ಸಾಲೆನಾಯ್ಡ್ದು ಮಧ್ಯದಲ್ಲಿ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ, μ0Ni. ಇಲ್ಲಿ 3 ಪಾಯಿಂಟ್ ಬರುತ್ತೆ ನಮಗೆ, ಎಂಡ್ಸು ಈ ಕಡೆ ಎಂಡು ಈ ಕಡೆ ಎಂಡ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಿರುತ್ತೆ ಪ್ಲಸ್ ಔಟ್ಸೈಡ್ ದ ಸಾಲೆನಾಯ್ಡ್ ಏನಿರುತ್ತೆ ಅಂತ ಕೇಳಿದ್ದಾರೆ. ಸೊ ಎಟ್ ದ ಎಂಡ್ಸು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಿರುತ್ತೆ, μ0Ni ಡಿವೈಡೆಡ್ ಬೈ 2 ಆ್ಯಂಡ್ ಎಟ್ ಔಟ್ಸೈಡ್ ದಿಸ್ ಸಾಲೆನಾಯ್ಡ್ ಏನಾಗುತ್ತೆ, B outside that is equals to 0 ಅಂತ ಹೇಳ್ತೀವಿ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆಫ್ ಸಾಲೆನಾಯ್ಡ್. ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಆ್ಯಕ್ಸಿಯಲ್ ಪಾಯಿಂಟ್. ಸೊ ಆ್ಯಕ್ಸಿಯಲ್ ಪಾಯಿಂಟ್ನಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ 2 ಆ್ಯಂಗಲ್ ತೊಗೊತೀವಿ, ಒಂದು θ1 ಇನ್ನೊಂದು θ2, ಒಂದು ನಿಯರ್ ಎಂಡು ಇನ್ನೊಂದು ಫಾರ್ ಎಂಡು. ಸೊ ನಿಯರ್ ಎಂಡ್ಗೆ ಬರೋದು θ1 ಆ್ಯಂಡ್ ಫಾರ್ ಎಂಡ್ಗೆ ಬರೋದು θ2. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ನ ಹೆಂಗೆ ಬರೀತೀರಿ, μ0Ni ಡಿವೈಡೆಡ್ ಬೈ 2 ಇಂಟು ಕಾಸ್ θ2 ಮೈನಸ್ ಕಾಸ್ θ1 ಅಂತ ಬರೀತೀರಿ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಆ್ಯಕ್ಸಿಯಲ್ ಪಾಯಿಂಟ್ ಅಂತ ಬರೀತೀರಿ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಟೊರಾಯ್ಡ್ ಇದೆ. ಸೊ ಟೊರಾಯ್ಡ್ ಅಂದರೆ ಏನು, ಸಪೋಸ್ ನೀವು
ಸ್ಟ್ರೈಟ್ ಕಂಡಕ್ಟರ್ ನೋಡಿದ್ದೀರಿ. ಈ ಸ್ಟ್ರೈಟ್ ಕಂಡಕ್ಟರ್ನ ಬೆಂಡ್ ಮಾಡಿದ್ರೆ ಏನು ಬರುತ್ತೆ, ಸರ್ಕ್ಯುಲರ್ ಕಂಡಕ್ಟರ್ ಬರುತ್ತೆ, ಸರ್ಕ್ಯುಲರ್ ಕಾಯಿಲ್ ಬರುತ್ತೆ. ಈ ಸರ್ಕ್ಯುಲರ್ ಕಾಯಿಲ್ನ ನೀವು ಬೆಂಡ್ ಮಾಡಿದರೆ ಸರ್ಕ್ಯುಲರ್ ಕಾಯಿಲ್ನ ಬೆಂಡ್ ಮಾಡಿದ್ರೆ ಏನು ಬರುತ್ತೆ, ಸಾಲಿನಾಯ್ಡ್ ಬರುತ್ತೆ. ಈ ಸಾಲಿನಾಯ್ಡ್ನ ಈ ರೀತಿ ಬೆಂಡ್ ಮಾಡಿದರೆ ಏನು ಬರುತ್ತೆ, ಆ ಸಾಲಿನಾಯ್ಡ್ನೇ ಬೆಂಡ್ ಮಾಡಿದ್ರೆ ನಮಗೇನು ಬರುತ್ತೆ, ದೆನ್ ವಿ ಗೆಟ್ ದ ಟೊರಾಯ್ಡ್. ಸೊ ಟೊರಾಯ್ಡ್ ಅಂದರೆ ಏನು, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಫೈನೈಟ್ ಸಾಲಿನಾಯ್ಡ್. ಸಾಲಿನಾಯ್ಡ್ನ ತೊಗೊಂಡ್ಬಿಟ್ಟು ಬೆಂಡ್ ಮಾಡಿದಾಗ ಏನು ಶೇಪ್ ಬರುತ್ತೆ ಅದನ್ನು ಟೊರಾಯ್ಡ್ ಅಂತ ಕರಿತೀವಿ. ಸೊ ಟೊರಾಯ್ಡ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಹೆಂಗೆ ಬರೀತೀರಿ, B = μ0 n ಅಂತ ಬರೀತೀರಿ. where small n is capital N divided by 2πr. ಸೊ ಅಂದರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಕ್ಯಾಪಿಟಲ್ N divided by 2πr ಅಂದರೆ ಸರ್ಕಂಫರೆನ್ಸ್ ಆಫ್ ದಟ್ ಸರ್ಕ್ಯುಲರ್ ಲೂಪ್ ಅಂತ ಬರಿತೀವಿ. ದೆನ್ ಟೊರಾಯ್ಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಫೈನೈಟ್ ಸಾಲಿನಾಯ್ಡ್. ಸೊ ಇನ್ಫೈನೈಟ್ ಸಾಲಿನಾಯ್ಡ್ ಅಂತ ಬಂದರೆ ಅದನ್ನು ಟೊರಾಯ್ಡ್ ಅಂತ ಅರ್ಥ ಮಾಡ್ಕೋಬೇಕು ಕ್ವೆಶನಲ್ಲಿ. ದೆನ್ ನೆಕ್ಸ್ಟ್ ಒನ್ ಇನ್ನು ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಮ್ಯಾಗ್ನೆಟಿಕ್ ಫೋರ್ಸ್ದು ಏನು ಬರುತ್ತೆ ಅಂದರೆ, ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ ಇಟ್ ಇಸ್ ಕ್ರಾಸ್ ಇತ್ತು ಅಂದರೆ ಇಟ್ ಈಸ್ ಶೋಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಇನ್ಸೈಡ್ ದ ಪೇಪರ್ ಅಂತ ಹೇಳ್ತೀವಿ. ಸೊ ಇನ್ಸೈಡ್ ಹೋಗ್ತಿರ್ಬೇಕಾದ್ರೆ ಚಾರ್ಜ್ ಕ್ಯೂ ಇನ್ಸೈಡ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಚಾರ್ಜ್ ಈ ರೀತಿ ಹೋಗ್ತಾ ಇದೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನು ಇನ್ಸೈಡ್ ದ ಪೇಪರ್ ಹೋಗ್ತಾ ಇದೆ. ಸೊ ಎರಡು ಏನು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಆವಾಗ ನೆಟ್ ಫೋರ್ಸ್ ಹೆಂಗೆ ಬರೀತೀರಿ, FP = Q × V × B ಅಂತ ಬರೀತೀರಿ, ವೇರ್ Q ಇಸ್ ದ ಪಾಯಿಂಟ್ ಚಾರ್ಜ್ ಅಂತ ಬರಿತೀವಿ. ಸೊ ಸಪೋಸ್ ಕರೆಂಟ್ ಎಲಿಮೆಂಟ್ ಕರೆಂಟ್ ಕ್ಯಾರಿಯಿಂಗ್ ವಯರ್ ಈಸ್ ಪ್ಲೇಸ್ಡ್ ಇನ್ಸೈಡ್ ದ ಫೀಲ್ಡ್ ಅಂತ ಇದ್ದರೆ, ಇಲ್ಲಿ ಬರೀ ಒಂದು ಚಾರ್ಜ್ ಬಗ್ಗೆ ಹೇಳಿದೆ. ಚಾರ್ಜ್ ಬಗ್ಗೆ ಏನು ಬರುತ್ತೆ, FP = Q × V × B ಅಂತ ಬರಿತೀವಿ. ಸಪೋಸ್ ಒಂದು ಚಾರ್ಜ್ ಬದಲು ನೀವು ಒಂದು ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್ನೇ ಪ್ಲೇಸ್ ಮಾಡಿದ್ರೆ, ಒಂದು ವಯರ್ನೇ ಪ್ಲೇಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ, ಸೊ ಅದ್ರ ಮೇಲೆ ಫೋರ್ಸ್ ಏನು ಆ್ಯಕ್ಟ್ ಆಗುತ್ತೆ, ಸೊ ದಟ್ ಈಸ್ ಈಕ್ವಲ್ಸ್ ಟು I × dl × B ಆಗುತ್ತೆ. ಸೊ DL × Bನ ನಾವೇನಂತ ಬರಿಬೋದು, PIL sin θ ಅಂತ ಬರಿತೀವಿ. ಸೊ BIL sin θ ಅಂದರೆ ಬಿಲ್ ಅಂತಲೂ ನೆನ್ಪಿಟ್ಕೋಬೋದು. ಸೊ ಇದು ಏನು ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಕರೆಂಟ್ ಕ್ಯಾರಿಯಿಂಗ್ ಎಲಿಮೆಂಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರಿತೀವಿ. I is the current, L is the length of the wire. ದೆನ್ ನೆಕ್ಸ್ಟ್ ಒನ್ ಏನಂದ್ರೆ ಲೀನಿಯರ್ ಕರೆಂಟ್. ಸೊ ಲೀನಿಯರ್ ಕರೆಂಟ್ನ ಏನಂತ ಬರಿತೀರಿ, FP = I × dl × B. ಸರ್ಫೇಸ್ ಕರೆಂಟ್ ಅಂದರೆ K × B dA ಅಂತ ಬರಿತೀರಿ, ವೇರ್ dA ಇಸ್ ದ ಏರಿಯಾ. ಆ್ಯಂಡ್ ವಾಲ್ಯೂಮ್ ಕರೆಂಟ್ ಅಂದರೆ J × B dτ ಅಂತ ಬರಿತೀರಿ, ವೇರ್ dτ ಇಸ್ ದ ವಾಲ್ಯೂಮ್ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಸರ್ಫೇಸ್ ಕರೆಂಟ್ನ ನಾವೇನಂತ ಬರಿಬೋದು, K = di/dl ಅಂತ ಬರಿತೀರಿ. dl ಅನ್ನೋದು ಪರ್ಪೆಂಡಿಕ್ಯುಲರ್ ಲೆಂತ್, V ಅನ್ನೋದೇನು ವೆಲಾಸಿಟಿ. ಸೊ ಇದು ಸರ್ಫೇಸ್ ಕರೆಂಟು. ದೆನ್ ವಾಲ್ಯೂಮ್ ಕರೆಂಟ್ ಅಂತಲೂ ಬರುತ್ತೆ. ಸೊ ವಾಲ್ಯೂಮ್ ಕರೆಂಟ್ ಅಂದರೆ J = di/dA ಆರ್ ದಟ್ ಈಸ್ ಈಕ್ವಲ್ಸ್ ಟು ρ × B ಅಂತ ಬರಿತೀರಿ. ಸೊ ಎ ಅನ್ನೋದು ಏನು ಪರ್ಪೆಂಡಿಕ್ಯುಲರ್ ಏರಿಯಾ ಆಗುತ್ತೆ ಇಲ್ಲಿ. ದೆನ್ ನೆಕ್ಸ್ಟ್ ಒನ್ನು ಫೋರ್ಸ್ ಬಿಟ್ವೀನ್ ಟೂ ಮೂವಿಂಗ್ ಚಾರ್ಜಸ್ ಆರ್ ಟೂ ಪ್ಯಾರಲಲ್ ವೈರ್ಸ್ ಕ್ಯಾರಿಯಿಂಗ್ ಕರೆಂಟ್ ಆರ್ ಇನ್ಫೈನೈಟ್ ಎಲಿಮೆಂಟ್ ಆಫ್ ಕರೆಂಟ್. ಸೊ ಇಲ್ಲಿ ಎರಡು ಪ್ಯಾರಲಲ್ ಕರೆಂಟ್ಸ್ ತೊಗೊಂಡ್ರೆ ಇದೆರಡರ ಮಧ್ಯೆ ಸಪೋಸ್ ಒಂದು ಫಸ್ಟ್ ವಯರ್ ಏನಿದೆ ಅದ್ರದ್ದು ಮಧ್ಯೆ ಇರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಪ್ರೊಡ್ಯೂಸ್ ಮಾಡೋದೇನು μ0/2π × I1R. ಫಸ್ಟು ನೀವು ಒಂದು ವಯರ್ನ ತಂದಿಟ್ಟಿರ್ತೀರಿ, ಅದು ಕರೆಂಟ್ ಅದರಲ್ಲಿ ಪಾಸ್ ಮಾಡ್ತೀರಿ. ಕರೆಂಟ್ ಅದರಲ್ಲಿ ಪಾಸ್ ಮಾಡಿದಾಗ ಇಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಆ್ಯಂಡ್ ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ಏನಂತ ಬರಿತೀರಿ, μ0/2π × I1/R ಅಂತ ಬರಿತೀರಿ. ಈಗ ಇನ್ನೊಂದು ವಯರ್ನ ಅದ್ರ ಪಕ್ಕಕ್ಕೆ ತಂದು ಇಡ್ತೀರಿ. ಸೊ ಇನ್ನೊಂದು ವಯರ್ನ ಅದ್ರ ಪಕ್ಕಕ್ಕೆ ತಂದು ಇಟ್ಟಾಗ ಏನಾಗುತ್ತೆ, ಈ ವಯರ್ ಮೇಲೆ ಈ ವಯರ್ದು ಫೋರ್ಸು ಆ್ಯಕ್ಟ್ ಆಗುತ್ತೆ. ಈ ವಯರ್ದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅಂದರೆ ಆ ವಯರ್ದು ಫೋರ್ಸ್ ಎಷ್ಟಿದೆ ಅನ್ನೋದನ್ನು ನಾವು ಈ ರೀತಿ ಬರಿತೀರಿ. B1 × I2 = μ0/2π × I1 × I2 / R ಅಂತ ಬರಿತೀರಿ. ಇದು ಫೋರ್ಸ್ ಪರ್ ಯೂನಿಟ್ ಲೆಂತ್ ಆ್ಯಕ್ಟಿಂಗ್ ಆನ್ ಪಾಯಿಂಟ್ P ಅಂತ ಬರಿತೀರಿ. ನೆಕ್ಸ್ಟ್ ಎರಡೂ ಕಂಬೈನ್ ಮಾಡಿದಾಗ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆ್ಯಕ್ಟಿಂಗ್ ಅಟ್ Q. ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆ್ಯಕ್ಟಿಂಗ್ ಅಟ್ Q = B2I1. B2I1 ಅಂದರೆ ಏನಂತ ಬರಿಬೋದು, μ0/2π I2I1 / R ಅಂತ ಬರಿತೀರಿ. ಸೊ ಇದು ಫೋರ್ಸ್ ಪರ್ ಯೂನಿಟ್ ಲೆಂತ್. ಸೊ ಇದರಲ್ಲಿ ಏನು ರಿಸಲ್ಟ್ಸ್ ಮೇನ್ ನೆನ್ಪಿಟ್ಕೊಂಡಿರಬೇಕು ಅಂದರೆ ಕನ್ಕ್ಲೂಷನ್ಸ್ ಇದಿಷ್ಟು ನೆನ್ಪಿಟ್ಕೊಂಡಿರಬೇಕು. ವೆನ್ ದ ಕರೆಂಟ್ಸ್ I1 and I2 ಆರ್ ಫ್ಲೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಸಪೋಸ್ ಎರಡು ಪ್ಯಾರಲಲ್ ಕರೆಂಟ್ ಇದೆ ಅಂದರೆ ಎರಡೂದ್ರಲ್ಲೂ ಕರೆಂಟು ಸೇಮ್ ಕರೆಂಟು ಎರಡೂದ್ರಲ್ಲೂ ಪಾಸ್ ಆಗ್ತಾ ಇದೆ ಅಂದರೆ ದೆನ್ ಇನ್ ಸಚ್ ಕೇಸ್ ಏನಾಗುತ್ತೆ, ಫೋರ್ಸ್ ಪರ್ ಯೂನಿಟ್ ಲೆಂತ್ ಆ್ಯಕ್ಟಿಂಗ್ ಆನ್ ಈಚ್ ವೈರ್ ಈಸ್ ಸೇಮ್. ಸೊ ಈಚ್ ವೈರ್ ಇಸ್ ಸೇಮ್ ಅಂದರೆ ಏನು,
ಸೇಮ್ ಹೆಂಗೆ ಬರೀತೀರಿ, F/L is equals to mu naught I1 I2 divided by 2 pi r ಅಂತ ಬರೀತೀರಿ. ನೆಕ್ಸ್ಟ್ ಏನು, ಡೈರೆಕ್ಷನ್ ಆಫ್ ದ ಫೋರ್ಸಸ್ ಆರ್ ಸಚ್ ದಟ್ ದ ವೈರ್ಸ್ ಆರ್ ಅಟ್ರಾಕ್ಟೆಡ್ ಪ್ಯಾರಲಲ್ ಟು ಈಚ್ ಅದರ್. ಸೊ ಅಟ್ರಾಕ್ಟೆಡ್ ಟುವರ್ಡ್ಸ್ ಈಚ್ ಅದರ್ ಅಂದರೆ ಎರಡು ವೈರ್ಸ್ ಹೋಗ್ತಾ ಇದೆ ಅಂದರೆ, ಕರೆಂಟ್ ಪಾಸ್ ಆಗ್ತಾ ಇದೆ ಅಂದರೆ ಇದ್ರದ್ದು ವೈರ್ ಇಂಟ್ರಾಕ್ಷನ್ ಈ ರೀತಿ ಇರುತ್ತೆ, ಇದ್ರದ್ದು ವೈರ್ ಅಟ್ರಾಕ್ಷನ್ ಈ ರೀತಿ ಇರುತ್ತೆ. Then next one, when the currents I1 and I2 are flowing in opposite directions, ಇಲ್ಲಿ ಇನ್ನೊಂದು ಹೇಳಬೇಕಿತ್ತು. ಓಕೆ, when the currents I1 and I2 are flowing in the opposite directions ಅಂದರೆ ಎರಡು I1 I2 ಇದೆ, ಒಂದರಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಇರುತ್ತೆ, ಇನ್ನೊಂದು ಡೌನ್ವರ್ಡ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಇಫ್ ದ ಟೂ ಕರೆಂಟ್ಸ್ ಆರ್ ಫ್ಲೋಯಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್, ಸೊ ಅವಾಗ ಏನಾಗುತ್ತೆ, ಫೋರ್ಸ್ ಪರ್ ಯೂನಿಟ್ ಲೆಂತ್ ಆ್ಯಕ್ಟಿಂಗ್ ಆನ್ ಈಚ್ ಅದರ್ ಈಸ್ F/L is equals to mu naught I1 I2 divided by 2 pi r ಅಂತ ಬರೀಬೇಕಿಲ್ಲಿ. mu naught I1 I2 divided by 2 pi r. So direction of forces are such that the wires would be repelled away from each other. See, ಇದು ಮೋಸ್ಟ್ ಇಂಪಾರ್ಟೆಂಟು. ಪ್ಯಾರಲಲ್ ಇನ್ ದ ಸೇಮ್ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗ್ತಾ ಇದ್ದರೆ ಎರಡು ಅಟ್ರಾಕ್ಷನ್ ಆಗುತ್ತೆ. ಒಂದು ಮೇಲ್ಗಡೆ ಒಂದು ಕೆಳಗಡೆ ಬಂತು ಅಂದರೆ ಅವಾಗೇನಾಗುತ್ತೆ, ಬೋತ್ ವೈರ್ಸ್ ಆರ್ ರಿಪೆಲ್ಡ್ ಈಚ್ ಅದರ್ ಅಂತ ಹೇಳ್ತೀವಿ. ಸೊ ಇದು ಏನು, ಫೋರ್ಸ್ ಡ್ಯೂ ಟು ಪ್ಯಾರಲಲ್ ಕರೆಂಟ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಏನು, ಫ್ಯಾರಡೇಸ್ ಲಾ. ಸೊ ಫ್ಯಾರಡೇಸ್ ಲಾ ಏನು ಅಂತ ಹೇಳುತ್ತೆ, ಸಪೋಸ್ ನೀವು ಒಂದು ಕರೆಂಟ್ ಕ್ಯಾರಿಂಗ್ ಲೂಪ್ ಇರುತ್ತೆ, ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಮೂವ್ ಮಾಡ್ತಾ ಇರ್ತೀರಿ. ಸೊ ವೆನ್ ಯು ಆರ್ ಮೂವಿಂಗ್ ದಟ್ ಅಪೋಸಸ್ ದ ಫ್ಲೋ ಆಫ್ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಏನಂತ ಬರಿತೀವಿ, ಸೊ ದ್ಯಾಟ್ ಪ್ರೊಡ್ಯೂಸಸ್ ದ ಇಂಡ್ಯೂಸ್ಡ್ EMF ಆ್ಯಂಡ್ ದಟ್ ಈಸ್ ಗಿವನ್ ಬೈ ಎಪ್ಸಿಲಾನ್ ಇಸ್ ಈಕ್ವಲ್ಸ್ ಟು ಮೈನಸ್ d∅b/dt ಅಂತ ಬರಿತೀವಿ. ಸೊ ಅದನ್ನು ಇಂಡ್ಯೂಸ್ಡ್ EMF ಅಂತ ಕರಿತೀವಿ. ಸೊ ಲೆನ್ಸಸ್ ಲಾನ ಯಾವಾಗ ಯೂಸ್ ಮಾಡ್ತೀವಿ, ಸೊ ಡ್ಯೂ ಟು ಕರೆಂಟ್ ಫ್ಲೋಯಿಂಗ್ ಇನ್ ದ ವಯರ್ ಇಟ್ ಪ್ರೊಡ್ಯೂಸಸ್ ಅನ್ ಇಂಡ್ಯೂಸ್ಡ್ EMF. ದಿಸ್ ಶೋಸ್ ದಟ್ ದ ಇಂಡ್ಯೂಸ್ಡ್ ಕರೆಂಟ್ ಈಸ್ ಪ್ರೊಡ್ಯೂಸ್, ದಟ್ ಈಸ್ ಸಮ್ ಚಾರ್ಜ್ ವಿಲ್ ಫ್ಲೋ ಇನ್ ದ ವಯರ್. ಸಪೋಸ್ ನೀವು ತೊಗೊಂಡೋಗಿ ಯಾವುದೋ ಒಂದು ಅಪ್ಲಯನ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಅದರಲ್ಲಿ ಸಮ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಥ್ರೂ ದಟ್ ಅಪ್ಲಯನ್ಸ್ ಆರ್ ವಯರ್ ಅಂತ ಹೇಳ್ತೀವಿ. And then next one, induced current. So induced current is equals to I is equals to epsilon by r ಅಂತ ಬರೀತೀವಿ. Amount of charge flowing in the wire is given by Q/T. So that is equals to I, that is equals to epsilon by r ಅಂತ ಬರೀತೀವಿ. ಎರಡನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ dQ/dt is equals to epsilon by r ಅಂತ ಬರೀತೀವಿ. ಸೊ dQ is equals to epsilon by r into dt ಅಂತ ಬರೀತೀರಿ. ದೆನ್ ನೆಕ್ಸ್ಟ್ ಒನ್, ಟೋಟಲ್ ಚಾರ್ಜ್ ಫ್ಲೋ ಏನು ಬರುತ್ತೆ, Q ಇಂಟಿಗ್ರೇಷನ್ ಆಫ್ dQ ಅಂತ ಬರೀತೀರಿ, ಎಪ್ಸಿಲಾನ್ ಡಿವೈಡ್ ಬೈ r ಇಂಟಿಗ್ರೇಷನ್ ಆಫ್ dt. ಇದರಲ್ಲಿ ಏನು E.dl ಇಸ್ ಈಕ್ವಲ್ಸ್ ಟು ಮೈನಸ್ ∂B/∂t ಇಂಟು dA ಅಂತ ಬರೀತೀರಿ. ಸೊ ಇನ್ನೊಂದು ಏನಂತ ಬರಿಬೋದು ರೂಲ್ ಇದರಲ್ಲಿ, del cross E is equals to minus ∂B/∂t. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿಫ್ರೆನ್ಷಿಯಲ್ ಫಾರ್ಮ್ ಅಂತ ಕರಿತೀವಿ. ಇಂಟಿಗ್ರಲ್ ಫಾರ್ಮ್ ಆ್ಯಂಡ್ ಡಿಫ್ರೆನ್ಷಿಯಲ್ ಫಾರ್ಮ್ ನೆನ್ಪಿಟ್ಕೋಬೇಕು, ಇದು ಮೋಸ್ಟ್ ಇಂಪಾರ್ಟೆಂಟ್. ಇಂಟಿಗ್ರಲ್ ಫಾರ್ಮು, ಡಿಫ್ರೆನ್ಷಿಯಲ್ ಫಾರ್ಮು, ಇಕ್ವೇಷನ್ಸ್ ಏನು ಬರುತ್ತೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಒನ್ ಏನು, ಲೆನ್ಸಸ್ ಲಾ. ಸೊ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಇಸ್ ಸಚ್ ದಟ್ it tends to produce current which opposes the change in the magnetic flux that produced it. Suppose ಒಂದು ಲೂಪ್ ಇರುತ್ತೆ, ಈ ಲೂಪ್ ಒಳಗಡೆ ಏನು ನಾರ್ತ್ ಪೋಲ್ ಇರೋ ಮ್ಯಾಗ್ನೆಟ್ನ ಮೂವ್ ಮಾಡ್ತಾ ಹೋಗ್ತೀರಿ. ಸೊ ನಾರ್ತ್ ಪೋಲ್ನ ಮೂವ್ ಮಾಡ್ತಾ ಹೋಗ್ತೀರಂದರೆ ಇದನ್ನು ಅಪೋಸ್ ಮಾಡಬೇಕು, ಈ ಕಾಯಿಲು ಈ ನಾರ್ತ್ ಪೋಲ್ ಮ್ಯಾಗ್ನೆಟ್ನ ಅಪೋಸ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡುತ್ತೆ, ಇಲ್ಲಿ ಸಪೋಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್, ಕರೆಂಟು ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿದೆ ಅಂದರೆ ಅವಾಗ ಏನು ಬರುತ್ತೆ, ಈ ಫೇಸ್ನಲ್ಲಿ ನಾರ್ತ್ ಫೇಸ್ ಬರುತ್ತೆ. ನಾರ್ತ್ ಫೇಸ್ ಇಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಕಾಯಿಲ್ ಅಂತ ಹೇಳ್ತೀವಿ. ಸಪೋಸ್ ಈ ನಾರ್ತ್ ಪೋಲ್ ಏನಿದೆ ಇಲ್ಲಿ, ಇದು ನಾರ್ತ್ ಪೋಲ್ಗೆ ರಿಪಲ್ಷನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಪೋಲ್ ಈ ಕಡೆ ಹೋಗುತ್ತೆ. ಸೊ ಇದು ಈ ಕಡೆ ಹೋದಾಗ ಆ ಕಾಯಿಲ್ನಲ್ಲಿರೋದಕ್ಕೆ ಕರೆಂಟಿಗೆ ಏನಾಗುತ್ತೆ, ಸೊ ಇಟ್ ಶುಡ್ ನಾವು ಅಟ್ರ್ಯಾಕ್ಟ್ ದಿಸ್ ಮ್ಯಾಗ್ನೆಟ್ ಟುವರ್ಡ್ಸ್ ಇಟ್. ಸೊ ಮ್ಯಾಗ್ನೆಟ್ನ ಇದ್ರ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡುತ್ತೆ, ಇಲ್ಲಿ ಸೌತ್ ಪೋಲ್ ಕ್ರಿಯೇಟ್ ಆಗುತ್ತೆ. ಸೊ ಸೌತ್ ಪೋಲ್ ಕ್ರಿಯೇಟ್ ಆಗುತ್ತೆ ಅಂತ ಅಂದರೆ, ಸೊ ದಟ್ ಈಸ್ ಲೆನ್ಸಸ್ ಲಾ ಅಂತ ಹೇಳ್ತೀವಿ. ಲೆನ್ಸಸ್ ಲಾ ಅಂದರೆ ಏನು, ಅಪೋಸಿಟ್ ಪರ ಆಫ್ ಫೇಸಸ್ನ ಅಟ್ರ್ಯಾಕ್ಟ್ ಮಾಡೋದು, ಐದರ್ ಇಟ್ ವಿಲ್ ಅಟ್ರ್ಯಾಕ್ಟ್ ಆರ್ ಇಟ್ ವಿಲ್ ರಿಪೆಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ನೋನ್ ಆಸ್ ಲೆನ್ಸಸ್ ಲಾ. ದೆನ್ ನೆಕ್ಸ್ಟ್ ಒನ್ನು, ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಪೊಟೆನ್ಷಿಯಲ್ಸ್. ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಪೊಟೆನ್ಷಿಯಲ್ಸ್ ಆರ್ ಗಿವನ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ನ ಏನಂತ ಬರಿತೀವಿ, ಈಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ ವಿ
ಮೈನಸ್ ಡೋ ಎ ಬೈ ಡೋ ಟಿ ಅಂತ ಬರಿತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಪೊಟೆನ್ಷಿಯಲ್ನ ಬಿ ಈಸ್ ಈಕ್ವಲ್ಸ್ ಟು ಡೆಲ್ ಕ್ರಾಸ್ ಎ ಅಂತ ಬರಿತೀವಿ. ವೆರ್ ಎ ಇಸ್ ದ ಮ್ಯಾಗ್ನೆಟಿಕ್ ವೆಕ್ಟಾರ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಮ್ಯಾಗ್ನೆಟೈಸೇಷನ್ ವೆಕ್ಟರ್ ಏನು, ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಅಂದರೆ ಎಮ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎಮ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ವಿ ಅಂತ ಬರೀತೀರಿ. ವೇರ್ ಎಮ್ ಸ್ಮಾಲ್ ಎಮ್ನ ಏನಂತ ಕರಿತೀರಿ, ಅದು ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕರಿತೀರಿ. ಆ್ಯಂಡ್ ಐ ಇಸ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಲೂಪ್ ಆ್ಯಂಡ್ ಎ ಇಸ್ ದ ಏರಿಯಾ ಆಫ್ ದ ಲೂಪ್ ಅಂತ ಬರೀತೀರಿ. ದೆನ್ ನೆಕ್ಸ್ಟ್ ಒನ್ ಏನು, ಆಂಪೇರ್ಸ್ ಲಾ ಇನ್ ಮ್ಯಾಗ್ನೆಟೈಸ್ಡ್ ಮೆಟೀರಿಯಲ್. ಸೊ ಆಂಪೇರ್ಸ್ ಲಾ ಮ್ಯಾಗ್ನೆಟೈಸ್ಡ್ ಮೆಟೀರಿಯಲ್ ಅಂದರೆ ಡೆಲ್ ಕ್ರಾಸ್ H is equals to JF, that is free current density. B is equals to mu naught into H plus M, where H is the external magnetic field strength and M is the magnetization vector ಅಂತ ಕರಿತೀವಿ. If no external magnetic field is applied, so ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೇ ಇಲ್ಲ ಅಂದರೆ ಆವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗುತ್ತೆ, mu naught M. ಸೊ ಇಲ್ಲಿ H ಈಕ್ವಲ್ ಟು 0 ಆದಾಗ B ಇಸ್ ಈಕ್ವಲ್ಸ್ ಟು mu naught M ಅಂದರೆ ಇದು 0 ಆಗುತ್ತೆ. ಸೊ ಈ ಟರ್ಮ್ 0 ಆದರೆ ಉಳಿಯೋದೇನು, B ಇಸ್ ಈಕ್ವಲ್ಸ್ ಟು mu naught M ಅಂತ ಬರೀತೀರಿ. ಸೊ ಇದು ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಗಿವನ್ ಬೈ ಆಂಪೇರ್ಸ್ ಲಾ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಏನು, ಮೋಷನಲ್ ಇ ಎಮ್ ಎಫ್. ಸೊ ಮೋಷನಲ್ ಇ ಎಮ್ ಎಫ್ ಇಸ್ ಗಿವನ್ ಬೈ BLV ಅಂತ ಬರೀತೀರಿ. ದೆನ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಮಾತ್ರ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಇದನ್ನು ನೀವು ಎಷ್ಟು ಸರ್ತಿ ಕಲ್ತ್ಕೊಂಡ್ರೂ ಪ್ರಾಕ್ಟೀಸ್ ಮಾಡಿದ್ರೂ ಇದನ್ನು ನೀವು ಎಕ್ಸಾಮ್ಗೆ ನೆನಪಿಟ್ಕೊಳ್ಳೇಬೇಕು. ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್. ಸೊ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಏನಿರುತ್ತೆ, ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಸೊ ದಟ್ ಈಸ್ ಡೆಲ್ ಡಾಟ್ ಇ ಈಸ್ ಈಕ್ವಲ್ಸ್ ಟು ರೋ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇದನ್ನು ಡಿಫ್ರೆನ್ಷಿಯಲ್ ಫಾರ್ಮ್ನಲ್ಲಿ ಬರೀತೀವಿ. ಮೋನೋಪೋಲ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ದಟ್ ಈಸ್ ಗಿವನ್ ಬೈ ಡೆಲ್ ಡಾಟ್ ಬಿ ಈಸ್ ಈಕ್ವಲ್ಸ್ ಟು 0. ಸೊ ಮೋನೋಪೋಲ್ಸ್ ಡೂ ನಾಟ್ ಎಕ್ಸಿಸ್ಟ್ ಅಂದರೆ ಏನು, ಸಪೋಸ್ ಒಂದು ಮ್ಯಾಗ್ನೆಟ್ ಇರುತ್ತೆ, ಆ ಮ್ಯಾಗ್ನೆಟ್ಗೆ ನಾರ್ತ್ ಪೋಲು ಸೌತ್ ಪೋಲು ಇರುತ್ತೆ. ಸಪೋಸ್ ನೀವು ಇದನ್ನು ಎರಡು ಪಾರ್ಟಾಗಿ ಕಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಸೌತ್ ಪೋಲು, ಇಲ್ಲಿ ಏನಾಗುತ್ತೆ ನಾರ್ತ್ ಪೋಲ್. ಅಗೇನ್ ವೆನ್ ಯು ಆರ್ ಕಟಿಂಗ್ ದಟ್ ಇಂಟು ಫ್ರಾಗ್ಮೆಂಟ್ಸ್ ಯು ವಿಲ್ ಗೆಟ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಇಲ್ಲಿ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್, ಇಲ್ಲಿ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ನೀವು ಒಂದು ಮ್ಯಾಗ್ನೆಟ್ನ ಎಷ್ಟು ಸಾರ್ತಿ ಕಟ್ ಮಾಡ್ತಾ ಹೋಗ್ತೀರಿ ಅಷ್ಟು ಸಾರ್ತಿನೂ ಅದು ಒಂದು ಸೈಡು ನಾರ್ತ್ ಪೋಲ್ ತೋರಿಸುತ್ತೆ, ಇನ್ನೊಂದು ಸೌತ್ ಪೋಲ್ ತೋರಿಸುತ್ತೆ. ಸೊ ಈ ಪ್ರಾಪರ್ಟಿ ಮೋನೋಪೋಲ್ ಡಸ್ ನಾಟ್ ಎಕ್ಸಿಸ್ಟ್ ಅಂದರೆ, ಇವಾಗ ಸಪೋಸ್ ನಾನು ನಾರ್ತ್ ಪೋಲ್ ತೆಗೆದುಬಿಟ್ಟೆ ಅಂದರೆ ಬರೀ ಸೌತ್ ಪೋಲ್ ಅಂದೆ, ಬರೀ ಸೌತ್ ಪೋಲ್ ಮೇಲೆ ಒಂದೇ ನೀವು ಇದರಲ್ಲಿ ಏನು ಬರುತ್ತೆ ಅಂತ ಹೇಳೋಕ್ಕಾಗುತ್ತಾ. ಸೊ ದಟ್ ಈಸ್ ನಾಟ್ ಪಾಸಿಬಲ್. ಸೊ ಅದಕ್ಕೇನು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಆಲ್ವೇಸ್ ಮೂವ್ ಇನ್ ದ ಕ್ಲೋಸ್ಡ್ ಸರ್ಕ್ಯುಲರ್ ಪಾತ್ ಆ್ಯಂಡ್ ದಟ್ ಈಸ್ ಗಿವನ್ ಬೈ ಡೆಲ್ ಡಾಟ್ ಬಿ ಈಸ್ ಈಕ್ವಲ್ಸ್ ಟು 0 ಅಂತ ಬರೀತೀರಿ. ಅಂದರೆ ದಟ್ ವಿಲ್ ನಾಟ್, ಸಪೋಸ್ ಇವಾಗ ನಾರ್ತ್ ಪೋಲು ಸೌತ್ ಪೋಲು ಇರುತ್ತೆ, ಇಲ್ಲಿ ನಾರ್ತ್ ಪೋಲಿಂದ ಸ್ಟಾರ್ಟ್ ಆಗಿ ಸೌತ್ ಪೋಲ್ಗೆ ಹೋಗುತ್ತೆ, ಅಗೇನ್ ಸೌತ್ ಪೋಲಿಂದ ಬ್ಯಾಕ್ ನಾರ್ತ್ ಪೋಲ್ಗೆ ಹೋಗುತ್ತೆ. ಸೊ ಆ ಲೂಪ್ ಕಂಪ್ಲೀಟ್ ಆಗೋದ್ರಿಂದ ಸೊ ದಿಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರಿತೀವಿ. ದಟ್ ಈಸ್ ಮೋನೋಪೋಲ್ ಡಸ್ ನಾಟ್ ಎಕ್ಸಿಸ್ಟ್. ಡೆಲ್ ಡಾಟ್ ಬಿ ಇಸ್ ಈಕ್ವಲ್ಸ್ ಟು 0. ದೆನ್ ಫ್ಯಾರಡೇಸ್ ಲಾ ಅಂತ ಬರುತ್ತೆ. ಫ್ಯಾರಡೇಸ್ ಲಾ ಅಂದರೆ ಏನು, ಡೆಲ್ ಕ್ರಾಸ್ ಇ ಈಸ್ ಈಕ್ವಲ್ಸ್ ಟು ಮೈನಸ್ ಡೋ ಬಿ ಬೈ ಡೋ ಟಿ. ಸೊ ಇಲ್ಲಿ ಮೈನಸ್ ಡೆಲ್ ಕ್ರಾಸ್ ಬಿ ಇ ಈಸ್ ಈಕ್ವಲ್ಸ್ ಟು ಮೈನಸ್ ಡೋ ಬಿ ಬೈ ಡೋ ಟಿ ಅಂತ ಬರೀತೀರಿ. ದೆನ್ ಮಾಡಿಫೈಡ್ ಆಂಪೇರ್ಸ್ ಲಾ. ಸೊ ಮಾಡಿಫೈಡ್ ಆಂಪೇರ್ಸ್ ಲಾನ ಏನಂತ ಬರೀತೀರಿ, ಡೆಲ್ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು JF plus JD. So where JF is the free current density, JD is the displacement current density ಅಂತ ಬರಿತೀವಿ. where JD is equals to dou D divided by dou T. So that is displacement vector. D is equals to E into E ಅಂತ ಬರಿತೀರಿ. Then next last one ಏನಿದೆ, ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ ಇನ್ ಫ್ರೀ ಸ್ಪೇಸ್. ಸೊ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ ಇನ್ ಫ್ರೀ ಸ್ಪೇಸ್ ಅಂತ ಆದರೆ ಅಲ್ಲಿ ಏನು ಚಾರ್ಜ್ಲೆಸ್ ಮೀಡಿಯಮ್ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಕ್ಯೂ ವ್ಯಾಲ್ಯೂವು 0 ಆಗುತ್ತೆ. ಸೊ ನೆಟ್ ಚಾರ್ಜ್ 0 ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗುತ್ತೆ, ಡೆಲ್ ಡಾಟ್ ಇ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಆ್ಯಂಡ್ ಇದು ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸು, ಇದು ಗಾಸ್ ಲಾ ಇನ್ ಮ್ಯಾಗ್ನೆಟೋಸ್ಟಾಟಿಕ್ಸ್ ಅಂತ ಹೇಳ್ತೀವಿ. ಡೆಲ್ ಕ್ರಾಸ್ ಇ ಈಸ್ ಈಕ್ವಲ್ಸ್ ಟು ಮೈನಸ್ ಡೋ ಬಿ ಬೈ ಡೋ ಟಿ ಆ್ಯಂಡ್ ಡೆಲ್ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಟು JD. ಸೊ ಇದು ಬಂದಿರೋದು ಫ್ಯಾರಡೇಸ್ ಲಾ ಇಂದ. ಫ್ಯಾರಡೇಸ್ ಲಾ ಇಂದ ಡೆಲ್ ಕ್ರಾಸ್ ಇ ಈಸ್ ಈಕ್ವಲ್ಸ್ ಟು ಮೈನಸ್ ಡೋ ಬಿ ಬೈ ಡೋ ಟಿ ಅಂತ ಬರೀತೀರಿ. ಡೆಲ್ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು JD ಅಂತಂದರೆ ದಿಸ್ ಇಸ್ ಮಾಡಿಫೈಡ್ ಮಾಡಿಫೈಡ್ ಮ್ಯಾಕ್ಸ್ವೆಲ್ ಇಕ್ವೇಷನ್ ಅಂತ ಹೇಳ್ತೀರಿ. ಸೊ ಇದಿಷ್ಟು ಫಾರ್ಮುಲಾಸ್ ರಿಲೇಟೆಡ್ ಟು ಮ್ಯಾಗ್ನೆಟೋಸ್ಟಾಟಿಕ್ಸ್ ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಲಾರ್ದೆ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೋಪ್ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.
ಆ್ಯಂಡ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ KSET ಎಕ್ಸಾಮ್. ಸೊ ಇದರದ್ದು PDF ನಿಮಗೆ KSET Physics ಅನ್ನೋ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ರೆಫರ್ ಟು ದಿಸ್. ಸೊ ದಿಸ್ ಇಸ್ ಆಲ್ ಅಬೌಟ್ magnetostatics, formulas related to magnetostatics. So thank you for watching this video till the end.